ನಾನು ಹೇಳಿದಂಗೆ ಬಿದ್ದರೆ ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಬೀಳುತ್ತೆ ಅಂತೇಳಿ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಅಂದರೆ ಡೌನ್ ಬರೋದು ಅಂತಂದರೆ ನೋಡಿ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬರುತ್ತೆ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬರುತ್ತೆ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬರುತ್ತೆ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬರುತ್ತೆ. ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಸಿಂಪಲ್ ಇಷ್ಟೇನ ಇರೋದು ಮಾರ್ಕೆಟಲ್ಲಿ ಅಂತೇಳಿ ನೀವು ಅನ್ಕೋಬೋದು. ನಿಫ್ಟಿ ಬಿದ್ದರೆ ಕಂಟಿನ್ಯೂಸ್ ಆಗಿ ಎಷ್ಟು ಮಂತು ಡೌನ್ ಬರುತ್ತೆ ಮತ್ತು ಎಲ್ಲಿಂದ ರಿವರ್ಸಲ್ ಆಗುತ್ತೆ. ಅದೇ ಥರ ಒಂದು ಕ್ವಾಲಿಟಿ ಸ್ಟಾಕ್ಸ್ಗಳು ಬಿದ್ದರೆ ಎಷ್ಟು ಮಂತ್ ಕಂಟಿನ್ಯೂಸ್ ಆಗಿ ಬಿದ್ದು ಎಲ್ಲಿಂದ ರಿವರ್ಸಲ್ ಆಗುತ್ತೆ. ಈ ಮ್ಯಾಜಿಕ್ ನಿಮ್ಗೆ ಗೊತ್ತಾ? ಸ್ಟಾಕ್ ಮಾರ್ಕೆಟಲ್ಲಿ ವೆರಿ ಸಿಂಪಲ್ ಆಗಿ ಫಾರ್ಮ್ ಆಗಿರುತ್ತೆ, ಬಟ್ ಅದನ್ನು ನಾವು ಕಾಂಪ್ಲಿಕೇಟೆಡ್ ಆಗಿ ರಿಸೀವ್ ಮಾಡ್ಕೋತೀವಿ. ಅಂದರೆ ವೆರಿ ಸಿಂಪಲ್ ಆಗಿ. ಇವಾಗ ನೋಡಿ ಮಾರ್ಕೆಟಲ್ಲಿ 2 ಟೈಪ್ಸ್. ಒಂದೇದು ಇಂಡೆಕ್ಸು, ಎರಡನೇದು ಸ್ಟಾಕ್ಸು. ಈ ಇಂಡೆಕ್ಸಲ್ಲಿ ಯಾವ್ದಾವ್ದು ಬರುತ್ತೆ ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸು, ಈ ಥರ ಎಲ್ಲ ಇದರಲ್ಲಿ ಬರುತ್ತೆ. ಸ್ಟಾಕ್ಸ್ ಅಂತಂದರೆ ರಿಲಯನ್ಸು, ಟಾಟಾ ಮೋಟರ್ಸು, ಬಜಾಜು, ಈ ಥರ ಎಲ್ಲ ಸ್ಟಾಕ್ಸಲ್ಲಿ ಬರುತ್ತೆ. ಈ ಇಂಡೆಕ್ಸಲ್ಲಿ ನಾವು ಎಕ್ಸಾಂಪಲ್ಲು ನಿಫ್ಟಿನ ತೊಗೊಳ್ಳೋಣ, ಸ್ಟಾಕ್ಸಲ್ಲಿ ರಿಲಯನ್ಸ್ನ ತೊಗೊಳ್ಳೋಣ. ಈ ಎರಡರದು ಸಿಂಪಲ್ ಮ್ಯಾಜಿಕ್ ಫಾರ್ಮುಲಾ ಏನಂತಂದರೆ ನಿಫ್ಟಿ ಕಂಟಿನ್ಯೂಸ್ ಆಗಿ ಈ ಥರ ಡೌನ್ ಬಂದರೆ ಎಷ್ಟು ತಿಂಗಳ ಡೌನ್ ಬರುತ್ತೆ ಅಂತೇಳಿ. ಅಕಸ್ಮಾತ್ ರಿವರ್ಸಲ್ ಆಗಬೇಕಂದ್ರೆ ಎಲ್ಲಿಂದ ರಿವರ್ಸಲ್ ಆಗುತ್ತೆ ಅಂತೇಳಿ. ಸೇಮ್ ಅದೇ ಥರ ಕ್ವಾಲಿಟಿ ಸ್ಟಾಕ್ಸಲ್ಲಿ ಎಷ್ಟು ಮಂತು ಕೆಳಗಡೆ ಬಿದ್ದು ಮೇಲೆ ಹೋಗುತ್ತಂತೇಳಿ. ವೆರಿ ಸಿಂಪಲ್ ಫಾರ್ಮುಲಾ, ವೆರಿ ಸಿಂಪಲ್ ಸೀಕ್ರೆಟು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಫ್ಟಿ ಚಾರ್ಟ್ ತೊಗೋಬೇಕು ಟ್ರೇಡಿಂಗ್ ವ್ಯೂವಲ್ಲಿ 1 ಮಂತ್ ಅಂತೇಳಿ ಸೆಲೆಕ್ಟ್ ಮಾಡಿ. ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಒಂದು ಪ್ಯಾಟರ್ನ್ಸ್ ಕಾಣಿಸುತ್ತೆ ಇದರಲ್ಲಿ. ಅಬ್ಸರ್ವ್ ಮಾಡಿ. ಆಗಲೇ ನಾನು ಹೇಳಿದಂಗೆ ಬಿದ್ದರೆ ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಬೀಳುತ್ತೆ ಅಂತೇಳಿ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಅಂದರೆ ಡೌನ್ ಬರೋದು ಅಂತಂತಂದರೆ ನೋಡಿ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬಂದಿದೆ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬಂದಿದೆ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬಂದಿದೆ, ಕಂಟಿನ್ಯೂಸ್ ಆಗಿ ಎಷ್ಟು ಮಂತ್ ಡೌನ್ ಬಂದಿದೆ. ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ಸಿಂಪಲ್ ಇಷ್ಟೇನ ಇರೋದು ಮಾರ್ಕೆಟಲ್ಲಿ ಅಂತೇಳಿ ನೀವು ಅನ್ಕೋಬೋದು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಬೀಳ್ತಿತ್ತು ಅಂತಂದರೆ ನಿಫ್ಟಿ ಕ್ರ್ಯಾಶ್ ಆಗಿಬಿಡುತ್ತೆ, ಅದಾಗಿಬಿಡುತ್ತೆ, ಇದಾಗಿಬಿಡುತ್ತೆ ಅಂತೇಳಿ. ಬಟ್ ರಿಯಲ್ ಆಗಿ ಯಾವ ಥರ ಮಾರ್ಕೆಟು ಡ್ರೈವ್ ಆಗುತ್ತೆ ಅಂತಂದರೆ ವೆರಿ ಸಿಂಪಲ್. 3 ಮಂತ್ಸ್ ಡೌನ್ ಬಿದ್ದರೆ ಒಂದು ರಿವರ್ಸಲ್ ಬರುತ್ತೆ, 3 ಮಂತ್ಸ್ ಡೌನ್ ಬಿದ್ದರೆ ಒಂದು ರಿವರ್ಸಲ್ ಬರುತ್ತೆ. ನೋಡಿ, 3 ಮಂತ್ಸ್ ಡೌನು ಒಂದು ರಿವರ್ಸಲ್, 3 ಮಂತ್ಸ್ ಡೌನು ಒಂದು ರಿವರ್ಸಲ್. ನೀವಿಲ್ಲಿ ನೋಡ್ಬೋದು. ಇವಾಗ ಈ ಕ್ಯಾಂಡಲ್ ಅಂದರೆ ಪ್ರೆಸೆಂಟ್ ಕ್ಯಾಂಡಲಲ್ಲಿ 4 ಕ್ಯಾಂಡಲ್ ಇದೆ ಅಂತೇಳಿ ನೀವು ಅನ್ಕೋಬೋದು. ಬಟ್ 4 ಕ್ಯಾಂಡಲ್ ಅಲ್ಲ, ಓನ್ಲಿ 3 ಕ್ಯಾಂಡಲ್. ಯಾಕಂದರೆ ಈ ಕ್ಯಾಂಡಲ್ ಒಳಗಡೆ ಇನ್ಸೈಡ್ ಆಗಿದೆ. ಇವಾಗ ನಿಮ್ಗೆ ಗೊತ್ತಾಯಿತು. ಲೈಕ್ 3 ಮಂತ್ಸ್ ಬಿದ್ದರೆ ಅಪ್ ಟ್ರೆಂಡು, 3 ಮಂತ್ಸ್ ಬಿದ್ದರೆ ಅಪ್ ಟ್ರೆಂಡು. ಇಟ್ಸ್ ವೆರಿ ಸಿಂಪಲ್. ಯಾವುದಾದ್ರೂ ಒಂದು ಇಂಡೆಕ್ಸು ಕರೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಂತಂದರೆ ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಕರೆಕ್ಷನ್ಸ್ ಆಗುತ್ತೆ. ಲಾಜಿಕ್ ಏನಂತೇಳಿ ನೀವು ಕಮೆಂಟ್ ಮಾಡಿ. ಯೂಶ್ವಲಿ ಏನಂತಂದರೆ ನಮ್ಮ ನಿಫ್ಟಿ ಫ್ಯೂಚರ್ಸ್ ಎಷ್ಟು ಮಂತ್ ಕಾಂಟ್ರಾಕ್ಟ್ ಓಪನ್ ಇರುತ್ತೆ ಅಂತಂದರೆ 3 ಮಂತ್ಸ್ ಕಾಂಟ್ರಾಕ್ಟ್ ಓಪನ್ ಇರುತ್ತೆ. ಆ ಮಾರ್ಕೆಟು ಡ್ರೈವ್ ಆಗುತ್ತೆ ಅಂತೇಳಿ ನಾವು ಅಬ್ಸರ್ವ್ ಮಾಡಿರೋದು. ಅದೇ ಥರ ಸೇಮ್ ಸ್ಟಾಕ್ಸಿಗೆ ಬನ್ನಿ. ರಿಲಯನ್ಸ್ ಸ್ಟಾಕ್ಸ್ ಹಾಕೊಳ್ಳಿ, ಮಂತ್ಲಿ ಕ್ಯಾಂಡಲ್ ಹಾಕೊಳ್ಳಿ, ಅಬ್ಸರ್ವ್ ಮಾಡಿ. ಅಂದರೆ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಬಿದ್ದಿರಬೇಕು ಮತ್ತು ಮೇಲೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡೋಣ. ನೋಡಿ, ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಡೌನ್ ಆಯಿತು, ಮತ್ತೆ ಏನಾಯಿತು, ಮೇಲಾಯಿತು. ಅಂದರೆ ಎಷ್ಟು ಪರ್ಸೆಂಟೇಜ್ ಮೇಲೋಗಿದೆ ಅಂತೇಳಿ ನೋಡೋಣ. ಇಲ್ಲಿ ಸ್ಕೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಡೌನಲ್ಲಿ ಇಟ್ಕೊಂಡು ಎಂಟ್ರಿ ಮಾಡಿ. ನೋಡಿ, ವಿತಿನ್ 4 ಮಂತ್ಸಲ್ಲಿ ನಿಮಗೆ 42% ಕೊಟ್ಟಿದೆ. ಅಂದರೆ ಒಂದು ಬ್ಲೂ ಚಿಪ್ ಕಂಪನಿ, ಅಂದರೆ ಲಾರ್ಜ್ ಕ್ಯಾಪ್ ಕಂಪನಿ 42% ಕೊಟ್ಟಿದೆ ಅಂತಂದರೆ ಇಟ್ಸ್ ವೆರಿ ಬಿಗ್ ರಿಟರ್ನ್ಸ್. ಓಕೆ, ಅದೇ ಥರ ಮತ್ತೆ ನೋಡಿ, ನೆಕ್ಸ್ಟ್ ಅದಾದಮೇಲೆ ಏನಾಯಿತು, ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಡೌನ್ ಆಯಿತು. ಬಟ್ ಏನಂದರೆ 3 ಮಂತ್ಸ್ ಜೊತೆ ಒಂದು ಎಕ್ಸ್ಟ್ರಾ ಕ್ಯಾಂಡಲ್ ಬಂತು. ಯಾಕೆ ಎಕ್ಸ್ಟ್ರಾ ಕ್ಯಾಂಡಲ್ ಬಂತಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, 2020 ಯಾವುದು ಕೋವಿಡ್ ಟೈಮಲ್ಲಿ ಎಲ್ಲ ಸ್ಟಾಕ್ಸ್ ಬಿತ್ತು, ಅದ್ರ ಜೊತೆ ನಮ್ಮ ರಿಲಯನ್ಸು ಬಿತ್ತು. ಅದಾದಮೇಲೆ ನಿಮ್ಮ ಎಂಟ್ರಿ ನೀವು ಇಲ್ಲಿ ತೊಗೊಂಡ್ರೆ, ಅಂದರೆ ಬಾಟಮಲ್ಲೇ ಯಾವ ಥರ ಎಂಟ್ರಿ ಅಂದರೆ ನಮ್ದು ರೂಲ್ಸ್ ಏನಂತಂದರೆ ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಡೌನ್ ಆಗಿರಬೇಕು. 3 ಮಂತ್ಸಿಗೆ ನಾವು ಎಂಟ್ರಿ ಆಗಿರ್ತೀವಿ. ಹಂಗಾಗಿ ಇಲ್ಲಿ ಕಂಟಿನ್ಯೂಸ್ ಆಗಿ ಡೌನ್ ಆಯಿತು, ನಾವು ಇಲ್ಲಿ ಎಂಟ್ರಿ ಆಗಿರ್ತೀವಿ. ಅಲ್ಲಿಂದ ನೀವು ರಿಟರ್ನ್ ನೋಡಿ, 1 ಕ್ಯಾಂಡಲ್ ಎಕ್ಸ್ಟ್ರಾ ಬಂದರೂ ರಿಟರ್ನ್ ಎಷ್ಟಿದೆ ನೋಡಿ. ಮತ್ತೆ ನೀವು ಈ ರಿಲಯನ್ಸ್ ಸ್ಟಾಕ್ಸಲ್ಲಿ ಮಿನಿಮಮ್ ಅಂತಂದರೂ ನೀವು ಕ್ಯಾಪಿಟಲ್ ಡಬಲ್ ವಿತಿನ್ 5 ಮಂತ್ಸಲ್ಲಿ. ಎಲ್ಲ ಸ್ಟಾಕ್ಸು ಮೇಲೋಗಿದೆ, ಅದ್ರ ಜೊತೆ ಈ ಥರ ಒಳ್ಳೆ ಸ್ಟಾಕ್ಸು ನಿಮಗೆ ಗ್ರಿಪ್ ಇರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಮತ್ತೆ ಡೌನ್ ಬರಲ್ಲ ಅಂತ ನೋಡಿ. ಕ್ಯಾಪಿಟಲ್ ಡಬಲ್, ವೆರಿ ಸಿಂಪಲ್ ರೂಲ್. ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಡೌನ್ ಆದಮೇಲೆ ಮಾರ್ಕೆಟ್ ಕಂಡೀಷನ್ಸ್ ನೋಡಿಕೊಂಡು ನೀವು ಎಂಟ್ರಿ ಆದರೆ ಸ್ಟಾಪ್ ಲಾಸ್ ಟಾರ್ಗೆಟ್ ಕರೆಕ್ಟಾಗಿ ಇಟ್ಕೊಂಡು ಮಾಡಿದರೆ ಈ ಥರ ನೀವು
ಮಾರ್ಕೆಟಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು. ಯಾವುದೇ ಥರ ಇಂಟ್ರಾಡೇ ಆ ಥರ ಏನೂ ನೀವು ತಲೆ ಕೆಡಿಸ್ಕೊಲಾರ್ದೆ ನಿಮ್ಮ ಬಿಸ್ನೆಸ್ ಮಾಡಿಕೊಂಡು ಜಾಬ್ ಮಾಡಿಕೊಂಡು ಈ ಥರ ನೀವು ಮಾಡ್ಬೋದು. ಇವಾಗ ನೀವು ನೋಡಿದ್ರಿ ಇದೇ ಥರ ನೀವು ಎಷ್ಟಾದರೂ ಬ್ಯಾಕ್ ಟೆಸ್ಟ್ ಮಾಡಿ ಸೇಮ್ ರಿಸಲ್ಟೇ ಬಂದಿರುತ್ತೆ. ಈಗ ಎಟ್ ಪ್ರೆಸೆಂಟ್ ನೋಡಿದರೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಬಿದ್ದಿದೆ, ಅಂದರೆ ಇದೆಲ್ಲ ಇನ್ಸೈಡ್ ಕ್ಯಾಂಡಲ್ 1 2 3 ಒಂದು ಎಕ್ಸ್ಟ್ರಾ ಕ್ಯಾಂಡಲ್ ಬಂದಿದೆ. ಇವಾಗೂ ನೀವು ಇನ್ವೆಸ್ಟ್ ಮಾಡಿದರೆ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ಥರ ಸಿಂಪಲ್ ಟ್ರಿಕ್ಸಿಗಾಗಿ ಮತ್ತು ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಜಾಬ್ ಹೋಲ್ಡರ್ಸಿಗೆ ಯಾವ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು, ಹೌಸ್ ವೈಫಿಗೆ ಯಾವ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು, ರಿಟೈರ್ಡ್ ಪರ್ಸನ್ಗೆ ಯಾವ ಥರ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದು, ಅಂದರೆ ಇಂಡಿವಿಜುವಲ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ಕೊಡ್ತೀವಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಥರ ಡಿಫ್ರೆಂಟಾಗಿ ಸ್ಟ್ರಾಟಜಿನ ಹೇಳ್ಕೊಡ್ತೀವಿ. ಒಮ್ಮೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಭೇಟಿ ಕೊಡಿ. ನಮ್ಮ ಇನ್ಸ್ಟಿಟ್ಯೂಟ್ ನೇಮು ಟ್ರೇಡರ್ಸ್ ಗುರುಕುಲ ಸೆಂಟರ್, ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್.